Hello my dear students, welcome back to Learn Easily channel. Just Lather, that's all by Hernando Tellez. ಈ ಒಂದು ವಿಡಿಯೋದಲ್ಲಿ ನಾವು ಜಸ್ಟ್ ಲ್ಯಾದರ್ ದಟ್ಸ್ ಆಲ್ ಈ ಒಂದು ಶಾರ್ಟ್ ಸ್ಟೋರಿಯ ಕನ್ನಡದ ಸರಳವಾದಂತಹ ಸಾರಾಂಶವನ್ನು ಕಲಿಯೋಣ. ಹರ್ನಾಂಡೋ ಟೆಲ್ಲಿಸ್ ರವರು ಬರೆದಿರ್ತಕ್ಕಂತಹ ಈ ಒಂದು ರಹಸ್ಯಕಾರಿ ಅಥವಾ ಒಂದು ಕ್ರಾಂತಿಕಾರಿ ಚಳುವಳಿಗೆ ಸಂಬಂಧಿಸಿರ್ತಕ್ಕಂತಹ ಕಥೆಯಾಗಿರುತ್ತೆ. ಈ ಒಂದು ಕಥೆಯು ಒಬ್ಬ ಕ್ಷೌರಿಕನ ಸುತ್ತಲೂ ಸುತ್ತುವಂತಹ ಕಥೆಯಾಗಿರುತ್ತೆ. ಇದೊಂದು ರೋಮಾಂಚನಕಾರಿಯಾದಂತಹ ಕಥೆ. ಇಡೀ ಕಥೆಯನ್ನು ಕೇವಲ ಒಂದೇ ಒಂದು ಘಟನೆಯ ಸುತ್ತಲೂ ಸುತ್ತುತ್ತದೆ. ಇಲ್ಲಿ ಒಬ್ಬ ಬಾರ್ಬರ್, ಒಬ್ಬ ಕ್ಷೌರಿಕ ಏನು ಮಾಡ್ತಾನೆ, ತನ್ನ ಅಂಗಡಿಗೆ ಬಂದಿರತಕ್ಕಂಥ ಒಬ್ಬ ಗ್ರಾಹಕನಿಗೆ ಆತ ಒಂದು ಶೇವಿಂಗ್ ಮಾಡೋಕ್ಕೆ ಮುಂದಾಗ್ತಾನೆ. ಆ ಬಂದಿರತಕ್ಕಂತಹ ವ್ಯಕ್ತಿ ಕ್ಯಾಪ್ಟನ್, ಆತನ ಹೆಸರು ಟೋರಸ್ ಅಂತೇಳಿ. ಆ ಕ್ಷೌರ ಮಾಡ್ತಕ್ಕಂತಹ ಬಾರ್ಬರ್ಗೆ ಗೊತ್ತಾಗುತ್ತೆ ಈ ಕ್ಯಾಪ್ಟನ್ ಟೋರಸ್ ಒಬ್ಬ ಕ್ರೂರ ಮಿಲಿಟರಿ ನಾಯಕ. ಈತ ತನ್ನ ಪ್ರತಿಭಟನಾಕಾರರನ್ನು ಕೊಂದಿದ್ದಾನೆ ಅಂತಕ್ಕಂಥದ್ದು ಈ ಕ್ಷೌರಿಕ ಬಾರ್ಬರ್ಗೆ ಗೊತ್ತಾಗತ್ತೆ. ಆತ ಏನು ಮಾಡ್ತಾನೆ, ಆ ಬಾರ್ಬರ್ ಈ ಮಿಲಿಟರಿ ನಾಯಕನನ್ನು ತನ್ನ ಶತ್ರು ಅಂತ ಭಾವಿಸ್ತಾನೆ. ಆದರೆ ಆತ ಶೇವ್ ಮಾಡಬೇಕಾದ್ರೆ ರೇಸರ್ನಿಂದ ಆ ಕ್ಯಾಪ್ಟನ್ ಟೋರಸ್ನನ್ನು ಕೊಲ್ಲುವಂತಹ ಸಿಚುವೇಶನ್ ಇರುತ್ತೆ. ಆ ಸಿಚುವೇಶನನ್ನು ಸಂಪೂರ್ಣವಾಗಿ ಯಾವ ರೀತಿ ಆ ಕ್ಷೌರಿಕ ತನ್ನ ಮನಸ್ಸಿನಲ್ಲಿ ಆ ಒಂದು ಶತ್ರುತ್ವ ಭಾವನೆಯನ್ನು ಬೆಳೆಸ್ಕೋತಾನೆ ಮತ್ತು ಯಾವ ರೀತಿ ಕತೆ ಕೊನೆಯಾಗುತ್ತೆ ಅಂತಕ್ಕಂಥದ್ದೇ ಜಸ್ಟ್ ಲ್ಯಾದರ್ ದಟ್ಸ್ ಆಲ್. ಬನ್ನಿ ಈ ಕಥೆಯನ್ನು ಕನ್ನಡದಲ್ಲಿ ನಾವು ಕಲಿತಾ ಹೋಗೋಣ. ಈ ಕತೆ ಕ್ಷೌರಿಕನು ತನ್ನ ಒಂದು ಅತ್ಯುತ್ತಮವಾದಂತಹ ರೇಸರನ್ನು ಏನು ಮಾಡ್ತಾ ಇರ್ತಾನೆ, ಆ ಕತ್ತಿಯನ್ನು ಮಸಿತಾ ಇರ್ತಾನೆ. ಅದನ್ನು ತುಂಬ ಶಾರ್ಪ್ ಮಾಡ್ಕೊಳ್ತಾ ಇರುವಾಗ ಈ ಕತೆ ಪ್ರಾರಂಭವಾಗುತ್ತೆ. ಆ ಬಾರ್ಬರ್ ಆ ಒಂದು ರೇಸರನ್ನು ಶಾರ್ಪ್ ಮಾಡ್ಕೊಳ್ತಾ ಇರಬೇಕಾದ್ರೆ ಕ್ಯಾಪ್ಟನ್ ಟೋರಸ್ ಅವನ ಅಂಗಡಿಗೆ ಬರ್ತಾನೆ. ಆ ಕ್ಷೌರಿಕ ಬಾರ್ಬರ್ ಏನು ಮಾಡ್ತಾನೆ, ತಕ್ಷಣವೇ ಬಂದಿರತಕ್ಕಂಥ ಕ್ಯಾಪ್ಟನ್ ಟೋರಸ್ನನ್ನು ನೋಡ್ತಾನೆ, ಗುರುತಿಸಿಬಿಡ್ತಾನೆ. ಅವನು ನಡುಗಲು ಪ್ರಾರಂಭಿಸ್ತಾನೆ. ಯಾಕಂದರೆ ಅವನಿಗೆ ಒಂದು ಭಯ ಬರುತ್ತೆ. ನಾನು ಕ್ರಾಂತಿಕಾರಿ ಚಳುವಳಿಯ ಒಬ್ಬ ಸದಸ್ಯ ಅನ್ನೋದು ಈ ಕ್ಯಾಪ್ಟನ್ ಟೋರಸ್ಗೆ ಗೊತ್ತಾಗ್ಬಿಟ್ಟಿದೆ, ಅದಕ್ಕಾಗಿ ಇವನು ಬಂದಿದ್ದಾನೆ ಅಂತ ಅವನಿಗೆ ಭಯ ಸ್ಟಾರ್ಟ್ ಆಗುತ್ತೆ. ಆದರೆ ಅವನು ತನ್ನ ಫೀಲಿಂಗನ್ನು ಆಚೆ ತೋರ್ಪಡಿಸ್ಕೊಳ್ಳದೆ ಏನು ಮಾಡ್ತಾನೆ, ತನ್ನ ರೇಸರನ್ನು ಶಾರ್ಪ್ ಮಾಡುವ ಕೆಲಸವನ್ನು ಮುಂದೆ ಮಾಡ್ತಾ ಮಾಡ್ತಾ ತನ್ನ ಒಂದು ಭಯವನ್ನೆಲ್ಲ ಮರೆಮಾಚಲು ಪ್ರಯತ್ನ ಮಾಡ್ತಾನೆ. ಕ್ಯಾಪ್ಟನ್ ಟೋರಸ್ ಆತ ತುಂಬ ದಣಿದಿರ್ತಾನೆ. ಅವನು ಮೈಯೆಲ್ಲ ಬೆವರಿನಿಂದ ಕೂಡಿರುತ್ತೆ. ಅವನು ತನ್ನ ಗನ್ ಹೋಲ್ಡರನ್ನು ಅಂದರೆ ತನ್ನ ಬೆಲ್ಟನ್ನು ತೆಗೆದು ಅಲ್ಲೇ ಗೋಡೆಗೆ ಒಂದು ಮೊಳೆಗೆ ತೂಗು ಹಾಕ್ತಾನೆ. ನಂತರ ತನ್ನ ಮಿಲಿಟರಿ ಟೋಪಿಯನ್ನು ಸಹ ಆ ಒಂದು ಕೊಕ್ಕೆಗೆ ನೇತಾಕ್ತಾನೆ. ಮತ್ತು ಆ ಕ್ಯಾಪ್ಟನ್ ಟೋರಸ್ ತನ್ನ ಟೈನ ಗಂಟನ್ನು ಲೂಸ್ ಮಾಡಿ, ಈಗ ತುಂಬ ಭಯಂಕರ ಬಿಸಿಲಾಗ್ತಾ ಇದೆ, ನನಗೆ ಶೇವ್ ಮಾಡು ಅಂತ ಹೇಳಿ ಆದೇಶ ಮಾಡ್ತಾನೆ. ಕುರ್ಚಿಯಲ್ಲಿ ಕುಳಿತ ನಂತರ ಆ ಬಾರ್ಬರ್ ಕ್ರಾಂತಿಕಾರಿ ಏನು ಮಾಡ್ತಾನೆ, ಆ ಒಂದು ಕ್ಯಾಪ್ಟನ್ಗೆ ಶೇವ್ ಮಾಡೋದಕ್ಕೆ ಮುಂದಾಗ್ತಾನೆ. ಆಗ ಕ್ಯಾಪ್ಟನ್ ಏನು ಹೇಳ್ತಾನಪ್ಪ ಅಂದರೆ, ಈ ನಮ್ಮ ಸೈನಿಕರನ್ನು ಹುಡುಕುವ ಈ ಒಂದು ದಂಡಯಾತ್ರೆಯಲ್ಲಿ ಆತನ ಒಂದು ಗಡ್ಡ 4 ದಿನಗಳಿಂದ ಬೆಳೆದಿದೆ ಅಂತ ಆತ ಅಂದಾಜಿಸ್ತಾನೆ. ನಂತರ ಕ್ಷೌರಿಕ ಏನು ಮಾಡ್ತಾನೆ, ಎಚ್ಚರಿಕೆಯಿಂದ ಅವನ ಗಡ್ಡಕ್ಕೆ ಸಾಬೂನನ್ನು ಬಳಸಿ ನೊರೆಯನ್ನು ಹಾಕೋದಕ್ಕೆ ಆತ ಮುಂದಾಗ್ತಾನೆ. ಆತ ಕ್ಷೌರಿಕ ಏನು ಮಾಡ್ತಾನೆ, ತನ್ನ ಗಮನವನ್ನೆಲ್ಲ ಆ ಒಂದು ನೊರೆಯನ್ನು ಬರೆಸೋದ್ರಲ್ಲಿ ಮಗ್ನನಾಗಿರ್ತಾನೆ. ಆಗ ಕ್ಯಾಪ್ಟನ್ ಟೋರಸ್ ಮಾತಾಡಲು ಪ್ರಾರಂಭಿಸ್ತಾನೆ. ಅವನು ತನ್ನ ಇತ್ತೀಚಿನ ಒಂದು 4 ದಿನಗಳ ಕಾರ್ಯಾಚರಣೆಯ ಬಗ್ಗೆ, ಯಶಸ್ಸಿನ ಬಗ್ಗೆ ತುಂಬ ಹೆಮ್ಮೆ ಪಡ್ತಾನೆ. ತಾನು ಮುಖ್ಯವಾದದ್ದನ್ನು ಹಿಡಿದಿರುವೆ ಅಂತ ಹೇಳ್ತಾನೆ. ಅಂದರೆ ಅರಣ್ಯದಲ್ಲಿ ಆ ಕ್ರಾಂತಿಕಾರರ 14 ಜನ ಕ್ರಾಂತಿಕಾರರನ್ನು, ಬಂಡಾಯಗಾರರನ್ನು ಹಿಡಿದಿದ್ದೇನೆ, ಅವರಲ್ಲಿ ಯಾರೊಬ್ಬರನ್ನು ಸಹ ಜೀವಂತವಾಗಿ ಬಿಡೋದಿಲ್ಲ, ಅವರನ್ನೆಲ್ಲರನ್ನ ಕೊಂದು ಹಾಕ್ತೇನೆ ಅಂತ ಹೇಳ್ತಾನೆ. ಇಲ್ಲಿ ಬಾರ್ಬರ್ ಕ್ಷೌರಿಕನು ಟೋರಸ್ನ ಕುತ್ತಿಗೆಗೆ ಒಂದು ಶೀಟನ್ನು ಹಾಕ್ತಾನೆ. ಆದರೆ ಟೋರಸ್ ಮಾತು ನಿಲ್ಲಿಸೋದಿಲ್ಲ. ಅವನು ಆ ಹಿಂದಿನ ದಿನ ನಡೆದಂತಹ ಒಂದು ಘಟನೆಯನ್ನು ವಿವರಿಸ್ತಾನೆ. ಆ ಘಟನೆಯನ್ನು ಹೇಳ್ತಾ, ಈ ಒಂದು ಪಟ್ಟಣಕ್ಕೆ ಪಾಠ ಕಲಿಸಿರಬೇಕು, ಯಾಕಂದರೆ ನಾನು ಆ ಕ್ರಾಂತಿಕಾರನನ್ನು ಕೊಂದಿದ್ದೇನೆ ಅಂತಕ್ಕಂಥದ್ದನ್ನ ಹೇಳ್ತಾನೆ. ಆ ಕ್ಷೌರಿಕನಿಗೂ ಸಹ ಬಾರ್ಬರ್ಗೂ ಕೂಡ ಅದನ್ನ ನೆನೆಸ್ಕೊಳ್ಬೇಕು ಅಂತ ಹೇಳ್ತಾನೆ. ಈ ಒಂದು ಘಟನೆ ಏನಾಗಿತ್ತಪ್ಪ ಅಂದರೆ, ಶಾಲೆಯ ಹಿತ್ತಲಿನಲ್ಲಿ ಆ ಒಂದು ಶಾಲೆಯ ಹಿಂದುಗಡೆ ಆ 4 ಜನ ಬಂಡಾಯಗಾರರನ್ನು
ಅವರನ್ನು ಪಬ್ಲಿಕ್ ಆಗಿ ನೇತು ಹಾಕಿರ್ತಾನೆ, ಪಬ್ಲಿಕ್ ಆಗಿ ನೇಣಿಗೆ ಹಾಕಿರ್ತಾನೆ. ಮತ್ತು ಆ ನೇಣು ಹಾಕಿರ್ತಕ್ಕಂತಹ ಆ ಒಂದು ಡೆಡ್ ಬಾಡಿಗಳನ್ನು ಇವರು ಶೂಟಿಂಗ್ ಪ್ರಾಕ್ಟೀಸ್ಗಾಗಿ ಬಳಸಿರ್ತಾರೆ. ಅಷ್ಟು ಕ್ರೂರವಾದಂಥ ವ್ಯಕ್ತಿ ಆತ ಕ್ಯಾಪ್ಟನ್ ಟೋರೋಸ್ ಆಗಿರ್ತಾನೆ. ಈ ಬಾರ್ಬರ್ ಏನು ಮಾಡ್ತಾನೆ, ಆ ಒಂದು ಸಾಬೂನಿನಿಂದ ನೊರೆಯನ್ನು ತೆಗೆದು ಟೋರೋಸ್ನ ಒಂದು ಗಡ್ಡಕ್ಕೆ ಆ ನೊರೆಯನ್ನು ಹಚ್ತಾನೆ. ಟೋರೋಸ್ ತನ್ನ ಕಣ್ಣುಗಳನ್ನು ಮುಚ್ಚಿ ಮಧ್ಯಾಹ್ನದ ತನ್ನ ಭಯಾನಕ ಯೋಜನೆಗಳ ಬಗ್ಗೆ ಹೇಳ್ತಾನೆ. ಅಂದರೆ ಮಧ್ಯಾಹ್ನದ ನಂತರ ಈ ಮಧ್ಯಾಹ್ನ ಮಾಡಲು ಸಾಕಷ್ಟು ಕೆಲಸವಿದೆ ಅಂತ ಹೇಳ್ತಾನೆ. ಫೈರಿಂಗ್ ಸ್ಕ್ವಾಡ್ ಇದೆ ಅಂತ ಹೇಳ್ತಾನೆ. ಅದಕ್ಕೆ ಟೋರೋಸ್ ಈ ರೀತಿ ಉತ್ತರ ಹೇಳ್ತಾನೆ, ಹೌದು, ನಾನು ಮತ್ತೊಂದು ಫೈರಿಂಗ್ ಸ್ಕ್ವಾಡನ್ನು ಮಾಡಲಿದ್ದೇನೆ ಇವತ್ತು ಮಧ್ಯಾಹ್ನ ಅಂತ ಹೇಳ್ತಾನೆ. ಮತ್ತು ಟೋರೋಸ್ನ ಭಯ ಹುಟ್ಟಿಸುವ ಮಾತುಗಳನ್ನು ಕೇಳಿದಂತಹ ಕ್ಷೌರಿಕ ಆ ಮನಸ್ಸೊಳಗೆ ಒಂದು ರೀತಿಯ ಸಂಘರ್ಷವನ್ನು ಪ್ರಾರಂಭಿಸ್ಕೊಡ್ತಾನೆ. ಅವನ ಕೈಗಳು ಮತ್ತೆ ನಡುಗೋದಕ್ಕೆ ಪ್ರಾರಂಭ ಆಗುತ್ತೆ. ಇಲ್ಲಿ ಮುಖ್ಯ ಸಮಸ್ಯೆ ಏನಪ್ಪ ಅಂದರೆ, ಇಲ್ಲಿ ಆ ಕ್ಷೌರಿಕ ಒಬ್ಬ ರಹಸ್ಯ ಕ್ರಾಂತಿಕಾರಿ. ಟೋರೋಸ್ನ ಯೋಜನೆಗಳನ್ನು, ಆ ಚಳುವಳಿಗಳನ್ನು ತಿಳಿಸುವುದು ಅವನ ಕೆಲಸ ಆಗಿರುತ್ತೆ. ಅದೇ ಸಮಯದಲ್ಲಿ ಅವನ ಆತ್ಮಸಾಕ್ಷಿ, ಆ ಕ್ಷೌರಿಕನ ಒಂದು ಆತ್ಮಸಾಕ್ಷಿ ಹೇಳುತ್ತೆ, ನೀನೀಗ ಒಬ್ಬ ಕ್ಷೌರಿಕ, ನಿನ್ನ ವೃತ್ತಿಯನ್ನು ನಿಷ್ಠೆಯಿಂದ ಮಾಡು ಅಂತ ಹೇಳ್ತಾನೆ. ಮತ್ತು ಆತನಿಗೆ, ಆ ಕ್ಷೌರಿಕನಿಗೂ ತನ್ನ ಕೆಲಸದ ಮೇಲೆ ಹೆಮ್ಮೆ ಇರುತ್ತೆ. ನಂತರ ಅವನ ವೃತ್ತಿಯ ಒಂದು ಹೆಮ್ಮೆ ಆ ಗಡ್ಡವನ್ನು ಶೇವ್ ಮಾಡ್ತಕ್ಕಂಥದ್ದು. ಅಲ್ಲಿ ಬೇರೆ ಯಾವುದೇ ಗಡ್ಡದಂತೆ ಎಚ್ಚರಿಕೆಯಿಂದ ಬೇರೆಯವರಿಗೆ ಶೇವ್ ಮಾಡುವ ರೀತಿಯಲ್ಲೇ ಈ ತಮ್ಮ ಶತ್ರು ಆಗಿರ್ತಕ್ಕಂಥ ಕ್ಯಾಪ್ಟನ್ನ ಗಡ್ಡವನ್ನು ಏನು ಮಾಡ್ತಾನೆ, ಶೇವ್ ಮಾಡ್ತಾ ಇರ್ತಾನೆ. ಮಾಡಬೇಕಾದ್ರೆ ಯಾವುದೇ ಒಂದು ರಂಧ್ರದಿಂದ ಒಂದು ರಕ್ತದ ಹನಿ ಹೊರಬರದಂತೆ ಆತ ತುಂಬ ಎಚ್ಚರಿಕೆಯಿಂದ ನೋಡಿಕೊಂಡು ಅವನ ಗಡ್ಡವನ್ನು ಶೇವ್ ಮಾಡೋಕ್ಕೆ ಶುರು ಮಾಡ್ತಾನೆ. ಆ 4 ದಿನಗಳ ಗಡ್ಡವು ಅವನ ಒಂದು ಕ್ಷೌರಿಕ ಒಂದು ಕೌಶಲ್ಯಕ್ಕೆ ಒಂದು ಸವಾಲಾಗಿರುತ್ತೆ. ಆತನ ಮನಸ್ಸಿನಲ್ಲಿ ಅಂದ್ಕೋತಾನೆ, ನನ್ನ ಶತ್ರುವನ್ನು ಸಂಪೂರ್ಣವಾಗಿ ಅಸಹಾಯಕ ಸ್ಥಿತಿಯಲ್ಲಿ ತನ್ನ ಕೈಯಲ್ಲಿ ಹಿಡಿದಿರುವುದು ಒಂದು ಕೊಲೆ ಮಾಡಲಿಕ್ಕೆ ಇದೊಂದು ಅತ್ಯಂತ ಪ್ರಬಲವಾದಂತಹ ಪ್ರಚೋದನೆ ಅಂತ ಅಂದ್ಕೋತಾನೆ. ಏಕೆಂದರೆ ಟೋರೋಸ್ ಈಗ ಅವನ ಕೈಯಲ್ಲಿದ್ದಾನೆ. ಅವನನ್ನು ಶಾಂತಿಯುತವಾಗಿ, ಜೀವಂತವಾಗಿ ಮತ್ತೆ ಶೇವ್ ಮಾಡಿ ಹೋಗಲು ಬಿಡಬೇಕು ಅಂತ ತನ್ನ ಸಹೋದರಿಗಳಿಗೆ ವಿವರಿಸುವುದು ತುಂಬ ಕಷ್ಟ. ಅಂದರೆ ಆ ಟೋರಸ್ಸು ಈಗ ಇವನ ಮುಂದೆ ಕಣ್ಮುಚ್ಚಿ ಕುಳಿತಿದ್ದಾನೆ, ಇವನ ಕೈಯಲ್ಲಿ ರೈಸರ್ ಇದೆ, ಅವನ ಕತ್ತನ್ನು ಕತ್ತರಿಸಿ ಈಗಲೇ ಅವನನ್ನು ಸಾಯಿಸಬಹುದು. ಆದರೆ ಇವನನ್ನು ಶಾಂತವಾಗಿ ಅವನಿಗೆ ಶೇವ್ ಮಾಡಿ ಅವನನ್ನು ಜೀವಂತವಾಗಿ ಅಂಗಡಿಯಿಂದ ಹೊರ ಹೋಗೋದಕ್ಕೆ ನಾನು ಬಿಟ್ಟುಬಿಟ್ಟೆ ಅಂತ ಹೇಳಿ ತನ್ನ ಈ ಕ್ರಾಂತಿಕಾರಿಗಳಿಗೆ ಹೇಳೋದು ಹೇಗಪ್ಪ, ಅದು ತುಂಬ ಕಷ್ಟ ಅಂತ ಆ ಕ್ಷೌರಿಕ ಮನಸ್ಸಲ್ಲೇ ಒಂದು ರೀತಿ ಆಂತರಿಕವಾಗಿ ಮಾತಾಡ್ಕೊಳ್ತಾ ಇರ್ತಾನೆ. ಈ ರೀತಿ ಮಾಡ್ತಾ ಅವನು ಆ ಶೇವಿಂಗನ್ನು ಮುಂದುವರಿಸ್ತಾನೆ. ಕಣ್ಣು ಮುಚ್ಚಿಕೊಂಡಿದ್ದಂತಹ ಟೋರಸ್ ಕಣ್ಣು ತೆರೆದು 6 ಗಂಟೆಗೆ ನೀನು ಕೂಡ ಶಾಲೆಗೆ ಬಾ ಅಂತ ಹೇಳ್ತಾನೆ. ಏಕೆಂದರೆ 6 ಗಂಟೆಗೆ ಅಲ್ಲಿ ಮತ್ತೊಂದು ಶೂಟಿಂಗ್ ಸ್ಕ್ವಾಡ್ ನಡೆಯಲಿದೆ ಅಂತ. ಮೊದಲಿನಂತೆ ಆ ಕ್ಷೌರಿಕ ಒಬ್ಬ ಬಾರ್ಬರ್ ಮತ್ತೆ ಆ ಮಾತನ್ನು ಕೇಳಿದಾಗ ಅವನಿಗೆ ಭಯ ಹೆಚ್ಚಾಗತ್ತೆ. ಅದಕ್ಕೆ ಟೋರೋಸ್ ಹೇಳ್ತಾನೆ, ಇದು ಉತ್ತಮವಾಗಿರಬಹುದು ಅಂತ ಉತ್ತರಿಸ್ತಾನೆ. ನಾವು ಮಜಾ ಮಾಡ್ತೇವೆ ಅಂತಲೂ ಕೂಡ ಹೇಳ್ತಾನೆ. ಅಂದರೆ ಆ ಶಾಲೆಯ ಹಿಂದೆ ಮತ್ತೆ 4 ಜನ ಕ್ರಾಂತಿಕಾರಿಗಳನ್ನು ಶೂಟ್ ಮಾಡ್ತಕ್ಕಂಥದ್ದು, ಅವರಿಗೆ ನೇಣೆಣಿಸ್ತಕ್ಕಂಥದ್ದು ಇದು ಮೊದಲಿಗಿಂತಲೂ ಉತ್ತಮವಾಗಿರುತ್ತೆ, ನಾವು ಮಜಾ ಮಾಡ್ತೇವೆ ಅಂತ ಹೇಳ್ತಾನೆ. ಈಗ ರೇಸರ್, ಆ ಶೇವ್ ಮಾಡ್ತಕ್ಕಂಥ ರೇಸರ್ ಟೋರಸ್ನ ಅತ್ಯಂತ ಒಂದು ದುರ್ಬಲವಾದ ಭಾಗವಾದಂಥ ಕತ್ತಿನ ಬಳಿ, ಅವನ ಗಂಟಲ ಬಳಿ, ವಿಶೇಷವಾಗಿ ಅವನ ಗಂಟಿಲಿನ ಬಳಿ ಶೇವ್ ಮಾಡ್ತಾ ಇರ್ತಾನೆ. ಕೇವಲ ಒಂದು ಕ್ಷಣ ಸಾಕು ಆ ರೇಸರ್ನಿಂದ ಆ ಟೋರಸ್ನ ಕತ್ತನ್ನು ಸೀಳಲಿಕ್ಕೆ. ಆಡಮ್ ಸೇಬಿನ ಮೇಲಿರುವ ದೊಡ್ಡ ರಕ್ತನಾಳದ ಹತ್ತಿರ ಆ ಕ್ಷೌರಿಕ ಏನು ಮಾಡ್ತಾನೆ, ಶೇವ್ ಮಾಡ್ತಾ ಇರ್ತಾನೆ. ಇಲ್ಲಿ ಆ ಕ್ಷೌರಿಕನ ಒಂದು ಮನಸ್ಸಿನಲ್ಲಿ ತುಂಬ ಹೋರಾಟವನ್ನು ಮಾಡ್ತಾನೆ. ಒಂದೇ ಒಂದು ಆಳವಾದ ಸೀಳು ಆ ಟೋರಸ್ ನೋವಿಲ್ಲದೆ ಸಾಯ್ತಾನೆ. ಆದರೆ ರಕ್ತವು ಚಿಮ್ಮಿ ಅವನಿಗೆ ಓಡಿ ಹೋಗಲು ಒತ್ತಾಯಿಸುತ್ತೆ. ಅವನು ಶಾಶ್ವತವಾಗಿ ಕ್ಯಾಪ್ಟನ್ ಟೋರಸ್ನ ಕೊಲೆಗಾರ, ಒಬ್ಬ ಹೇಡಿ ಅಂತ ಕರೆಯಲಾಗುತ್ತೆ ಅಂತ ಕ್ಷೌರಿಕ ಮನಸ್ಸಲ್ಲೇ ಅಂದ್ಕೋತಾನೆ. ಒಂದೇ ಒಂದು ಸೀಳಿಗೆ ಟೋರಸ್ನನ್ನು ಸಾಯಿಸಬಹುದು, ಆದರೆ ಆ ಟೋರಸನ್ನು ಕೊಲೆ ಮಾಡಿರ್ತಕ್ಕಂಥ ಕ್ಷೌರಿಕ ಒಬ್ಬ ಹೇಡಿ, ಶೇವ್ ಮಾಡುವ ಸಮಯದಲ್ಲಿ ಆ ಒಬ್ಬ ಹೇಡಿತನದಿಂದ ಕೊಲೆ ಮಾಡಿಬಿಟ್ಟ ಅಂತಕ್ಕಂಥ ಹೆಸರು ಉಳಿದೋಗುತ್ತೆ ಅಂತ ಕ್ಷೌರಿಕ ಯೋಚನೆ ಮಾಡ್ತಾನೆ. ನಂತರ ಆತನಿಗೆ ಮನಸ್ಸು ಇನ್ನೊಂದು ಒಂದು ಯೋಚನೆ ಬರುತ್ತೆ, ಒಂದು ನಾಯಕನ ಯೋಚನೆ. ಏನಂದರೆ ಕ್ರಾಂತಿಕಾರಿಗಳು ಅವನನ್ನು ನಮ್ಮೆಲ್ಲರ ಒಂದು ಸಾವಿಗೆ ಸೇರಿ ತೀರಿಸಿಕೊಂಡವನು ಅಂತ ನಮ್ಮ ನಾಯಕ ಅಂತ ಎಲ್ಲರೂ ಪರಿಗಣಿಸ್ತಾರೆ ಅಂತ ಕ್ಷೌರಿಕ ಯೋಚನೆ ಮಾಡ್ತಾನೆ. ತನ್ನ ಹಣೆ ಬರಹ ಒಬ್ಬ ಹೇಡಿ ಅಥವಾ ಒಬ್ಬ ನಾಯಕ ಆಗುವುದು ಕೇವಲ ಈ ಬ್ಲೇಡ್ ಅಂಚಿನ ಮೇಲೆ ನಿಂತಿದೆ ಅಂತ ಕ್ಷೌರಿಕ ಅಂದ್ಕೋತಾನೆ. ಆದರೆ ಕೊನೆಗೆ ಏನಾಗುತ್ತೆ ಅಂದರೆ
ಆ ಒಂದು ಸಮಯದಲ್ಲಿ ಕ್ಷೌರಿಕ ಏನು ಮಾಡ್ತಾನೆ, ತನ್ನ ನೈತಿಕವಾದಂತಹ ಮಾರ್ಗವನ್ನು ಪಾಲಿಸ್ತಾನೆ. ಕ್ಷೌರಿಕ ತನ್ನ ನಿರ್ಧಾರವನ್ನು ತೆಗೆದುಕೊಳ್ತಾನೆ. ಅವನು ಕೊಲೆಗಾರನಾಗೋದನ್ನು ತಿರಸ್ಕಾರ ಮಾಡ್ತಾನೆ. ಆದರೆ ನಾನು ಕೊಲೆಗಾರನಾಗೋದು ಬಯಸೋದಿಲ್ಲ ಸರ್, ಮತ್ತು ನನ್ನ ವೃತ್ತಿಪರ ಕೆಲಸ, ನನ್ನ ಕೆಲಸದ ಒಂದು ನೈತಿಕತೆಗೆ ನಾನು ಬದ್ಧನಾಗಿರ್ತೇನೆ ಅಂತ ಹೇಳಿ, ನೀವು ನನ್ನ ಶೇವ್ಗಾಗಿ ನನ್ನ ಬಳಿ ಬಂದಿದ್ದೀರಾ ಮತ್ತು ನಾನು ನನ್ನ ಕೆಲಸವನ್ನು ಗೌರವದಿಂದ ನಿರ್ವಹಿಸ್ತೇನೆ. ನನ್ನ ಕೈಗಳ ಮೇಲೆ ರಕ್ತವನ್ನು ನಾನು ಬಯಸೋದಿಲ್ಲ, ಕೇವಲ ನಾನು ಲೆದರ್, ಒಂದು ನೊರೆಯನ್ನು ಮಾತ್ರ ಬಯಸ್ತೇನೆ ಅಂತ ಹೇಳಿ ಆ ಕ್ಷೌರಿಕ ತನ್ನ ಒಂದು ಪಾತ್ರವನ್ನು ಒಪ್ಪಿಕೊಳ್ತಾನೆ. ನೀವು ಒಬ್ಬ ಸೈನಿಕ ಮರಣದಂಡಾಧಿಕಾರಿಯಾಗಿದ್ದೀರಾ ಮತ್ತು ನಾನು ಕೇವಲ ಒಬ್ಬ ಕ್ಷೌರಿಕ ಅಂತ ಹೇಳಿ ತನ್ನ ಕೆಲಸವನ್ನು ಮುಂದುವರಿಸ್ತಾನೆ. ಆ ಶೇವ್ ಮಾಡುವುದು ಯಾವುದೇ ಆಘಾತವಿಲ್ಲದೆ ಸಂಪೂರ್ಣವಾಗಿ ಮುಗಿದೋಗುತ್ತೆ. ಪೂರ್ತಿಯಾಗಿ ಟೋರಸ್ನ ಗಡ್ಡವನ್ನು ಶೇವ್ ಮಾಡ್ತಾನೆ. ಟೋರಸ್ ತನ್ನ ನಯವಾದ ಚರ್ಮವನ್ನು, ಆ ಗಡ್ಡವನ್ನು ಮುಟ್ಟಿ ನೋಡಿಕೊಂಡು ಧನ್ಯವಾದಗಳನ್ನು ಹೇಳ್ತಾನೆ. ಮತ್ತು ಅವನು ಮಿಲಿಟರಿ ತನ್ನ ಡ್ರೆಸ್ ಅಥವಾ ತನ್ನ ಬೆಲ್ಟ್ ಮತ್ತು ಆ ಒಂದು ಗನ್ ಇದ್ದಂತಹ ಬಕಲನ್ನು ಹಾಕ್ಕೊಂಡು ಆ ಕ್ಷೌರಿಕನಿಗೆ ದುಡ್ಡನ್ನು ಕೊಡ್ತಾನೆ. ನಂತರ ಟೋರಸ್ ಹೊರಗಡೆ ಹೋಗ್ತಾನೆ. ಬಾಗಿಲಿನಲ್ಲೇ ನಿಂತುಕೊಂಡಂತಹ ಟೋರಸ್ ಹಿಂದೆ ತಿರುಗಿ ನೋಡ್ತಾನೆ. ಆ ಕ್ಷೌರಿಕ ಬೆವರ್ತಾ ಇರ್ತಾನೆ. ಅಲ್ಲಿ ಆ ಟೋರಸ್ ಹೇಳ್ತಾನೆ, ಕ್ಷೌರಿಕನ ಒಂದು ರಹಸ್ಯ ಏನಾದರೂ ಟೋರಸ್ಗೆ ಗೊತ್ತೋಯ್ತಾ, ಅದಕ್ಕೆ ಅವನು ಬಾಗಿಲಲ್ಲಿ ನಿಂತು ನನ್ನ ಕಡೆ ನೋಡ್ತಾ ಇದ್ದಾನೆ ಅಂತ ಅಂದುಕೊಳ್ಳುವಾಗ ಟೋರಸ್ ಬಾಯ್ಬಿಟ್ಟು ಹೇಳ್ತಾನೆ, ನೀವು ನನ್ನನ್ನು ಕೊಲ್ಲುತ್ತೀರಿ ಅಂತ ಇಲ್ಲಿರ್ತಕ್ಕಂಥ ಎಲ್ಲರೂ ಹೇಳ್ತಾ ಇದ್ರು. ನಾನು ನನ್ನನ್ನು ಕೊಲ್ತೀಯ ಅಂತ ಕಂಡಿಡಿಯೋಣ ಅಂತ ನಾನು ನಿನ್ನ ಹತ್ರ ಬಂದೆ. ಆದರೆ ಕೊಲ್ಲುವುದು ಸುಲಭವಲ್ಲ, ನೀವು ನನ್ನ ಮಾತನ್ನು ನಂಬಬಹುದು ಅಂತ ಹೇಳಿ ಆ ಟೋರಸ್ ಏನು ಮಾಡ್ತಾನೆ, ಆ ಅಂಗಡಿಯಿಂದ ಹೊರಗಡೆ ಹೋಗ್ತಾನೆ. ಇಲ್ಲಿ ಆ ಕ್ಷೌರಿಕ ಏನು ಮಾಡ್ತಾನೆ, ಆ ಬಾರ್ಬರ್ ತನ್ನ ಶತ್ರು, ಒಬ್ಬ ಕ್ರೂರ ಮಿಲಿಟರಿ ಅಧಿಕಾರಿ, ಮರಣದಂಡನೆಯನ್ನು ನೀಡ್ತಕ್ಕಂಥ ಅಧಿಕಾರಿ, ಅವನು ಬಂದಿದ್ದು ಅವನನ್ನು ಗುರುತಿಸಿದ್ರೂ ಸಹ ತನ್ನ ಒಂದು ಆಂತರಿಕ ಹೋರಾಟದ ಬಗ್ಗೆ ತಿಳಿದು ಅದನ್ನು ಅರಿತುಕೊಳ್ತಾನೆ. ಮತ್ತು ಕ್ಷೌರಿಕನು ತಾನು ಕೊಲೆಯ ಬದಲು ಮಾನವೀಯತೆಯನ್ನು ಆರಿಸ್ತಾನೆ ಮತ್ತು ತನ್ನ ನೈತಿಕತೆಯನ್ನು ಆರಿಸ್ತಾನೆ. ಅಲ್ಲಿ ಬಂದಿದ್ದಂತಹ ಅಧಿಕಾರಿ ಟೋರಸ್ ತನ್ನನ್ನು ಪರೀಕ್ಷಿಸಲು ಬಂದಿದ್ದ ಅನ್ನೋದು ಕೊನೆಯಲ್ಲಿ ಆತನಿಗೆ ಗೊತ್ತಾಗ್ತಾನೆ. ತನ್ನ ಒಂದು ವೃತ್ತಿಯ ನೈತಿಕತೆಯಿಂದ ಒಬ್ಬ ಕೊಲೆಗಾರನಾಗದೆ ಒಬ್ಬ ಕ್ಷೌರಿಕನಾಗೆ ಆತ ಉಳಿದು ಬಿಡುತ್ತಾನೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಇದು ಜಸ್ಟ್ ಲ್ಯಾದರ್ ದಟ್ಸ್ ಆಲ್, ಈ ಒಂದು ಹರ್ನಾಂಡೋ ಟೆಲೆಜ್ರವರ ಕಥೆಯ ಸಾರಾಂಶವಾಗಿರುತ್ತೆ. ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಈ ಒಂದು ಪೂರ್ಣ ಕಥೆ ಹಾಗೂ ಸಮರಿಯನ್ನು PDF ಅನ್ನು ನೀಡಿರ್ತೇನೆ, ನೀವು ಡೌನ್ಲೋಡ್ ಮಾಡಿಕೊಳ್ಳಬಹುದು. ಹಾಗೂ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ತಪ್ಪದೆ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.